ಕಿರುನಾಟಕದಲ್ಲಿ ಬರುವ ಎಲ್ಲಾ ಪಾತ್ರಗಳು ಕೇವಲ ಕಾಲ್ಪನಿಕ, ಮನೋರಂಜನೆಯ ದೃಷ್ಟಿಯಿಂದ ಮಾತ್ರ ನಿರ್ಮಿಸಲಾಗಿದೆ. ಸರ್, ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯತೆಯೋ. ಅಂದಹಾಗೆ ನನಗೆ ಒಬ್ಳು ಮಗಳಿದ್ದಾಳೆ, ಬಹಳ ಸುಂದರವಾಗಿದ್ದಾಳೆ. ಬಟ್ ಅವಳಿಗೆ ಮದುವೆನೇ ಆಗಿಲ್ಲ. ಅದೇ ದೊಡ್ಡ ಚಿಂತೆ ಆಗ್ಬಿಟ್ಟಿದೆ. ಸುಮಾರು 50 ಜನ ಬ್ರೋಕರ್ಗಳು 200 ಜನ ಹುಡುಗರು ತೋರಿಸಿದ್ರು ಕೂಡ ಎಲ್ರನ್ನೂ ರಿಜೆಕ್ಟ್ ಮಾಡ್ಬಿಟ್ಟು ಕೆಳಗಡೆ ಬರ್ಬೇಕಲ್ವಾ? ಈಗ ಯಾರು 51ನೇ ಬ್ರೋಕರ್ ಅಂತೆ, ಇಷ್ಟೊತ್ತಾದ್ರೂ ಬಂದಿಲ್ಲ. ಅದ್ ಯಾವಾಗ ಬರ್ತಾರೋ ಕಾದ್ ನೋಡ್ಬೇಕು. ಮರ್ತೆ, ನನ್ನ ಹೆಸರು ಶಾಂತಪ್ಪ ಅಂತ. ನಂದೊಂದು ಚಿಕ್ಕ ಉದ್ಯಮ ಇದೆ. 500 ಎಕರೆಯಲ್ಲಿ ಒಂದ್ ಪುಟ್ಟದಾಗಿರುವಂತ ಒಂದ್ ಸ್ಟೀಲ್ ಫ್ಯಾಕ್ಟರಿ ಇಟ್ಕೊಂಡಿದ್ದೀನಿ. ಇಷ್ಟೊತ್ತಾದ್ರೂ ಬಂದಿಲ್ಲ, ಎಲ್ಲೋದ್ನೋ ಏನೋ ಮಹಾನ್ ಭಾವ. ನಮಸ್ಕಾರ ಶಾಂತಪ್ಪರಿಗೆ. ನಮಸ್ತೆ. ನಾನು ಬಾಗಲಕೋಟ್ ವಾಸು ಅಂತ. ಶಾರ್ಟ್ ಫಾರ್ಮ್ ಅಲ್ಲಿ ಭಾವ ಅಂತ ಹೇಳ್ತಾರೆ. ನಂದು ವೃತ್ತಿ ಈ ಮ್ಯಾಟ್ರಿಮೋನಿ ಬ್ರೋಕರೇಜ್ ಕೆಲಸ ಮಾಡೋದು. ಅದಕ್ಕೆ ಎಲ್ಲರೂ ಬ್ರೋಕರ್ ಭಾವ ಅಂತಾನೆ ಕರೀತಾರೆ. ನನ್ನ ಹತ್ರ 12 ರಾಶಿಯ 12 ಹುಡುಗರು ಜಾತಕ ಬ್ಯಾಗಲ್ಲಿ ಇದೆ. ಇವ್ರ ಮಗಳ ಮದುವೆ ಮಾಡೋದು ನಂಗೆ ಚಿಜಿಬಿ ಕೆಲ್ಸ ರೀ. ಹಿಂಗೆ ಚುಟ್ಕಿಯಾಗಿ ಮಾಡ್ಬಿಡ್ತೀನಿ ನಾನು. ಸ್ವಾಮಿ, ಮೊದ್ಲು ಮಾಡ್ಸಿ. ಏನು ಅದೇ? ಸಾರಿ, ಮದುವೆ ಅಲ್ಲ, ಬ್ರೋಕರ್ ಅಲ್ಲ, ಮಾತ್ ಜಾಸ್ತಿ. ಅಂದಾಗೆ ಶಾಂತಪ್ಪರೇ, ಸ್ವಲ್ಪ ನಿಮ್ ಮಗಳ ಹೆಸರು, ಇಂಟ್ರೊಡಕ್ಷನ್, ಅದ್ ಜಾತಕ ಗೀತಕ ಹೇಳ್ರಲ್ಲ. ನೋಡಿ, ನನ್ ಮಗಳ ಹೆಸರು ಏನು? ನಿಮ್ಮ ಮಗಳ ಹೆಸರು ಟ್ವೀನಾ? ರೇ ಸ್ವಾಮಿ, ಕರೆಕ್ಟ್ ಆಗಿ ನೋಡ್ಕೊಳ್ರಿ. ಗೊತ್ತಾಯ್ತು. ರಕ್ಕಮ್ಮ ನಿಮ್ ಮಗಳ ಹೆಸರು. ಬಹಳ ಇಂಟೆಲಿಜೆಂಟ್ ಇದಿರ್ರಿ. ಥ್ಯಾಂಕ್ ಯು. ಹೋಗ್ಲಿ ಬಿಡಿ, ನಾನೇ ತಡ್ತೀನಿ. ಥ್ಯಾಂಕ್ ಯು. ಚಲೋ ಹೆಸರಿಟ್ರಿ. ಮುಂದ ಅಂದಾಗೆ ನನ್ ಮಗಳಿಗೆ ಕೆಲವೊಂದು ರಿಕ್ವೈರ್ಮೆಂಟ್ ಇದೆ. ಅಲ್ಲ, ಈಗಿನ ಟೈಮ್ ಅಲ್ಲಿ ಎಲ್ಲ ಹುಡುಗಿಗೆ ರಿಕ್ವೈರ್ಮೆಂಟ್ ಇದ್ದೇ ಇರ್ತಿದ್ ಬಿಡ್ರಿ. ಮುಂದ ಇಲ್ಲಿ ನೋಡಿ, ಹುಡುಗ 1 6 ಅಡಿ ಹೈಟ್, ಮುಂದ 100 kg ವೆಯ್ಟ್. ಮುಂದ ನೋಡಿ, ಅದೇನೋ ಇಲ್ಲಿ ಬರುತ್ತಲ್ರಿ, ಇಲ್ಲಿ ಬೆಲ್ಟ್. ರೇ ಸ್ವಾಮಿ, ಅದೆಲ್ಲ ರಿಕ್ವೈರ್ಮೆಂಟ್ ಅಲ್ಲ. ನೋಡಿ, ಇಲ್ಲಿ ಕ್ಲೀನ್ ಆಗಿ ಒಂದು ಇಲ್ಲೇನೋ ಇಟ್ಕೊಂತಾರಲ್ಲ, ಲಂಗೋಟಿ. ರೇ ಅವೆಲ್ಲ ರಿಕ್ವೈರ್ಮೆಂಟ್ಸ್ ಏನ್ರಿ? ಮತ್ತೆ ಆ ಹೀರೋಗಳಿಗೆ ಇರತ್ತಲ್ರಿ ಇಲ್ಲೆಲ್ಲ. ಅಲ್ಲಿ ಹೇಳಕತ್ತಾರ ನೋಡಿ, ಸಿಕ್ಸ್ ಪ್ಯಾಕ್. ಕರೆಕ್ಟ್. ಥ್ಯಾಂಕ್ ಯು. ಮತ್ತೆ ಅದ್ಯಾವ್ದೋ ಮೊನ್ನೆ ಒಂದು ಪಿಕ್ಚರ್ ಬಂತು ನೋಡಿ. ಯಾವ್ದು? ಎಲ್ಲ ಹಿಂಗಿದ್ದಾರೆ. ಯಾರು? ಅದು ಅವ್ರ ಹೆಸರು ಮರ್ತೋಗ್ತಾ ಇದೆ. ನಮ್ ಹುಡ್ಗಂಗ್ ಹೇಳ್ತೀನಿ ರೀ, ತಗೊಂಬರಪ್ಪ ಅದು. ಗೊತ್ತಾಯ್ತು, ಬಾಹುಬಲಿ. ಸೂಪರ್ ರೀ ನೀವು. ಥ್ಯಾಂಕ್ ಯು. ಪಿಕ್ಚರ್ ಅಲ್ಲಿ ಬರ್ತಾರಲ್ಲ, ಆ ಹೀರೋ ಇದ್ದಂಗೆ ಇರ್ಬೇಕು ನೋಡ್ರಿ. ಅಲ್ಲ, ನಿಮ್ ಬಾಹುಬಲಿ ಅಂತ ಹುಡುಗ ನಿಮ್ ಹುಡುಗಿಗೆ ಬೇಕು ಅಂದ್ರೆ ನಿಮ್ಮ ಮಗಳು ಹೀರೋಯಿನ್ಕಿಂತ ಕಡಿಮೆ ಅಲ್ಲ. ಹೀರೋಯಿನ್ನೇ ಸ್ವಾಮಿ. ಹೀರೋಯಿನ್ ಅಂದ್ಮೇಲೆ ನೀವ್ ಅವಳಿಗೇನ ಹಾಲಲ್ಲಿ ಹಾಕಿ ಸ್ನಾನ ಮಾಡ್ಸಿರಾ? ರೇ, ಹಾಲಲ್ಲ ರೀ. ಮತ್ತೆ ಪನ್ನೀರು, ಕಾಫಿ ಪುಡಿ, ಅಯ್ಯಪ್ಪ, ಟೀ ಪುಡಿ, ಅಯ್ಯೋ, ಸಾಂಬಾರ್ ಪುಡಿ ಎಲ್ಲ ಮಿಕ್ಸ್ ಮಾಡಿ ಹಾಕಿ ಬೆಳೆಸಿದೀವಿ. ಹೌದಾ? ಅಲ್ಲ, ಶಾಂತಪ್ಪರು ಇಷ್ಟೆಲ್ಲ ಹಾಕಿ ಬೆಳೆಸಿದಾರ ಅಥವಾ ಕುದಿಸಿದಾರ ಅಂತ ಗೊತ್ತಾಗ್ತಿಲ್ಲ ನನಗ. ಏನೋ ಅಂದ್ರಲ್ಲ? ಏನಿಲ್ಲ ಶಾಂತಪುರೇ, ಟೈಮ್ ಬೇರೆ ಆಗ್ತಾ ಇದೆ. ನೀವು ರಿಕ್ವೈರ್ಮೆಂಟ್ ಪ್ರಕಾರ ನಾಳೆ ಹುಡುಗರು ಕರ್ಕೊಂಡ್ ಬರ್ತೀನಿ.
ಅವಾಗೆ ಸಿಗ್ತೀನಿ. ಆಗ್ಲಾ ಆಗ್ಲಿ ಆಗ್ಲಿ. ಆಗ್ಲಿ ಆಗ್ಲಿ ಆಗ್ಲಿ. ನಮ್ ಭಾರನ ಇಳಿಸ್ಬೇಕು ನೀವೇ. ನೀವ್ ಚಿಂತೆ ಮಾಡ್ಬೇಡ್ರಿ, ಒಟ್ಟಿ ಕೈ ಕೊಟ್ರಲ್ಲ ನಿಮ್ ಮಗಳ ಮದುವೆ ಮಾಡೋ ಜವಾಬ್ದಾರಿ ನಂದ್ರಿ. ಆಗ್ಲಿ. ಆಯ್ತಾ? ಹಾ ಓಕೆ ಹಾ ಅಂದಾಗೆ ಶಾಂತಾಪುರೆ, ಹೇಳಿ. ನಿಮ್ ಮಗಳದ್ ಒಂದ್ ಸ್ವಲ್ಪ ದರ್ಶನ ಆಗ್ಬಿಟ್ರೆ ಅನುಕೂಲ ಆಗ್ತಿತ್ತಲ್ಲ. ಅದಿರ್ಲಿ ಇರ್ಲಿ, ಹಾ ಸಸ್ಪೆನ್ಸ್. ನಾಳೆ ಆಗ್ಲಿ. ಆಗ್ಲಿ ಆಗ್ಲಿ, ಆಮೇಲೆ ಬರ್ತಾರೆ ಆಗ್ಲಿ, ಆಗ್ಲಿ. ಮಗಳೇ ರಕ್ಕಮ್ಮ, ಅಪ್ಪ ನಿನ್ ಮದುವೆ ಫಿಕ್ಸ್. ಆಯ್ತಪ್ಪ. ಹಾ ಶಾಂತಾಪುರ ನಮಸ್ತೆ ನಮಸ್ತೆ. ನಮಸ್ತೆ. ಹೇ ಆ ಕಡೆ ಹೋಗ. ಶಾಂತಾಪುರ, ಹೇಳಿ. ನಿನ್ನೆ ನೀವೆಲ್ಲ ರಿಕ್ವೈರ್ಮೆಂಟ್ ಹೇಳಿದ್ರಲ್ಲ, ಹಾ, ಹಾ. ಅದ್ರ ಪ್ರಕಾರ ಒಬ್ಬ ಗಂಡು ಹುಡುಕಕೊಂಡ್ ಬರ್ತೀನಿ. ಬಾರಪ್ಪ ರಾಜ ಬಾ. ನೋಡ್ರಿ ಎಷ್ಟು ಸಂಸ್ಕಾರ ಐತಿ ಹುಡುಗದ್ಗ. ಹಿರಿಯರ್ ಕಂಡ ತಕ್ಷಣ ಕಾಲ್ ಬಿದ್ದು ನಮಸ್ಕಾರ ಮಾಡ್ತಾನ. ನೋಡಿರಂತ ಹುಡುಗ ಬಹಳ ಗುಣವಂತ ಅಂತ ಕಾಣುತ್ತೆ ಏ ನಿಮ್ ಹುಡ್ಗ. ಅಪ್ರಂಜಿ ಬಂಗಾರ ರೀ ಸಾಬ್ರೆ. ಓಹೋ, ಹಾ. ಏನೋ ನಿಮ್ ಬಂಗಾರದ ಹೆಸರು. ಇವ್ರು ನೋಡಿ ಸಿದ್ದಾಪುರದ ಸಿದ್ದಪ್ಪನ ಏಕೈಕ ಸುಪುತ್ರ ಸಿದ್ಧಲಿಂಗು ಅಂತ. ಬಾವರೆ ಯಾವ ಲಿಂಗು ಅಂದ್ರೆ? ಸಿದ್ಧಲಿಂಗು ಅಂತ. ಓಹೋ, ಸಿದ್ಧಲಿಂಗು. ಹಾ ಏನ್ ಮಾಡ್ಕೊಂಡಿದಾರೋ ನಿಮ್ಮ ಸಿದ್ಧಲಿಂಗು? ಏನ್ ಮಾಡ್ಕೊಂಡಿನಂತ ಕೇಳಕತ್ತೀರಿ ನೀವು? 100 ಎಕರೆ ಅಡಿಕೆ ತೋಟ, 50 ಎಕರೆ ಗದ್ದೆ, 50 ಎಮ್ಮಿ, 25 ಕ್ವಾಣ, 25 ಆಕಳ, 10 ಲಾರಿ, 10 ಟ್ಯಾಕ್ಟ್ರಿ, ಒಂದೇ ಒಂದು ಸೈಕಲ್ ಐತ್ರಿ. ಏನು ಅಂದ್ರಲ್ಲ? ಬಂಗಾರದ ಚಿನ್ನದ ಸೈಕಲ್ ಐತಿ ಇವ್ರ ಹತ್ರ. ಹಾ ಹಾಗಾದ್ರೆ ಅದ್ರಲ್ಲಿ ನಮ್ಗೊಂದು ಒಂದಾಗ್ರಿ 10 ರೌಂಡ್ ಹೊಡಿರಿ ನೀವು ಸೈಕಲ್ ತಗೊಂಡು. ನಮಗೇನಾಗೈತಿ? ಹಾ? ರೌಂಡ್ ಅಲ್ಲ ಕಣ್ರಿ ರೇ, ಮತ್ತೆ ಆ ಬಂಗಾರದ್ದು ಅಂದ್ರಲ್ಲ, ಅದ್ರಲ್ಲಿ ಒಂದ್ ಏನಾದ್ರೂ ಸ್ವಲ್ಪ. ಅಯ್ಯೋ ಶಾಂತಾಪುರೆ, ಮದುವೆ ಆಗ್ಲಿ, ಹಾ. ಅಷ್ಟು ಬಂಗಾರ ನೀವೇ ಇಟ್ಕೊಳ್ರಿ. ಆಯ್ತಾಯ್ತು. ಹಾ ರೀ ಸ್ವಾಮಿ, ಹಾ ಫಸ್ಟ್ ಹುಡ್ಗಿ ಮುಖ ತೋರ್ಸ್ರಿ, ಆಮೇಲೆ ಮದುವೆ ಮಾಡ್ಸ್ರು ಅಂತೆ. ತಡ್ಕೋಲಿ ತಡ್ಕೋ, ಹುಡುಗಿ ನೋಡಾಕ್ ಬಂದೀವಿ. ಹ್ಯಾವ್ ಪೇಷಂಟ್, ಹ್ಯಾವ್ ಪೇಷಂಟ್. ಯಾವ ಪೇಷಂಟ್ ಅಲ್ಲ ರೀ, ಪೇಷನ್ಸ್. ಅದೇ 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 ಅಪ್ಪ. ಹಾ ಆಗ್ಲಿ ಆಗ್ಲಿ, ಡೈಲಾಗ್ ಮಾಡಿ. ಹಾ ಶಾಂತಾಪುರೆ, ಹೇಳಿ. ಹುಡುಗ ಕಾಯಕತ್ತಾನ್ರಿ, ಬೇಗ ಹುಡುಗಿ ಕಳಿಸ್ರಿ. ಅಂದಾಗೆ ನಾನು ಒಂದ್ ಇಂಪಾರ್ಟೆಂಟ್ ಹೇಳದ್ ಮರ್ತ್ಬಿಟ್ಟೆ. ಏನು? ನಮ್ ಕಡೆ ಎಲ್ಲ ಹಾ ಈ ಹುಡುಗಿ ಮುಖ ಹಾ ಮದ್ವೆ ಆದ್ಮೇಲೆ ನೋಡೋದು. ಏ ಆಗಲ್ಲ ಆಗಲ್ಲ ಆಗಲ್ಲ, ಮುಖ ನೋಟ ಮದ್ಬೇಕಾಗಲ್ಲಪ್ಪ. ಆಗಲ್ರಿ, ಆಗಲ್ಲ. ಹೌದೌದೌದೌದು. ನೀವು ಯಾವ ಜಮಾನ ಒಳಗಿದ್ರಿ? ಅವ್ರೆಲ್ಲ ಜಿ ಒಳಗಿದ್ರಿ, ನಾವೆಲ್ಲ 5G 6G 7G ಒಳಗಿದ್ದೀವಿ. ಹುಡುಗಿ ಬರ್ಬೇಕ್, ಮುಖ ತೋರ್ಸ್ಬೇಕ್, ಮದುವೆ ಆಗ್ಬೇಕ್. ಕಳ್ಸಿ ಹುಡುಗಿನ. ರೇ, ಹಾ. ಯಾವ ಜಿ ಆದ್ರೂ ಹಾ. ಕರ್ಮನೇ. ಆಯ್ತು ಕಳ್ಸ್ರಿ. ನಿಮ್ ಕರ್ಮ ನೋಡ್ಕೊಳ್ರಿ. ರಕ್ಕಮ್ಮ, ಅಪ್ಪ ಬಾರಮ್ಮ. ಹಾ, ನೋಡಮ್ಮ ರಕ್ಕಮ್ಮ, ಅಪ್ಪ ಇವರೇ ಗಂಡು. ಆಯ್ತಪ್ಪ. ಅಪ್ಪ, ಹಾ, ಹುಡುಗ ನನಗೂ ಓಕೆ. ಏ ರಕ್ಕಮ್ಮ, ನಾನಲ್ಲ ಹುಡುಗ, ಸಿದ್ಧಲಿಂಗ ಹುಡುಗ. ಅಲ್ಲೇದಾನ, ಹೋಗು. ಓ ಅಪ್ಪ, ಹೇಳಮ್ಮ. ನನಗ್ ಭಾವನೆ ಇಷ್ಟ ಆಗಿದ್ರು, ಹಾ ಹಾ ಆದ್ರೂ ಪರವಾಗಿಲ್ಲ, ಹಾ, ಅವ್ರಾದ್ರೂ ಸರಿನೇ. ಯಾರನ್ನೋ ಒಬ್ರು ಮಾಡ್ಕೊಳಮ್ಮ. ಆಯ್ತಪ್ಪ. ಶಾಂತಪುರೆ, ಹುಡುಗಿಗೆ ಹುಡುಗ ಇಷ್ಟ ಆದ, ಹುಡುಗಿಗೆ ಹುಡುಗ ಇಷ್ಟ ಆದ, ಒಟ್ ಮದ್ವಿ ಮಾಡ್ಸ್ಬಿಡನ್ರಿ. ರೇ ಆಗ್ಲಿ, ಸ್ವಾಮಿ, ಮದ್ವೆ ಮಾಡ್ಸೋದ್ ಫಸ್ಟ್ ಮುಖ ತೋರಿಸ್ರಿ. ತಡಿ 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 ಶಾಂತಪುರೆ, ಟೈಮ್ ಬೇರೆ ಆಗ್ತಾ ಇದೆ, ಹುಡುಗ ಬೇರೆ ಅರ್ಜೆಂಟ್ ಮಾಡಕತ್ತಾನ, ಏನ್ ಮಾಡ್ತೀರಿ? ಆಗ್ತಾನೆ ಇದೆ. ಹುಡುಗಿ ಮುಸ ದೋಸಕ್ ಹೇಳ್ರಿ. ಸರಿ, ನಿಮ್ ಕರ್ಮ. ಮುಖ ಅಂತೆ ತೋರ್ಸಮ್ಮ. ಆಯ್ತಪ್ಪ. ಬಾವಾ ರಕ್ಕಮ್ಮ, ತೋರಿಸ್ಲಾ? ತೋರಿಸು ತೋರಿಸು. ನೋಡಿ. ಬಾಬಾ ಬಾಬಾ ಬಾಬಾ, ಸಿದ್ಧಲಿಂಗು. ಏನಾಯ್ತು ಏನಾಯ್ತು? ಅಯ್ಯಪ್ಪ, ಅಪ್ಪ ಹೇಳಮ್ಮ. ಸಿದ್ಧಲಿಂಗುನು ಓಡೋದ. ಏನಮ್ಮ ಮಾಡೋದೀಗ?
ಅಪ್ಪ ಆ ಬಾವ ನಡಿ ನಡಿ. ಬಾವ ಆ, ಬಾವ ಬಾವ ಅಬ್ಬಾ, ಅಬ್ಬಾ. ಬಾವ, ಆ ನಿಮಗೆ ಮದ್ವೆ ಏನಾದ್ರೂ ಆಗಿದ್ಯಾ? ಇನ್ನ ಇಲ್ಲ, ಹುಡುಗಿ ಹುಡುಕಾಕತ್ತೀನಿ. ಹಾಗಾದ್ರೆ ಅಳಿ ಅಂದ್ರೆ ನಾನಾ ನೀವೇ. ಯಪ್ಪ. ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು. ಆ ಕಡೆ ಹೋದ್ರು.